ಇನ್ನು ಬೆಂಗಳೂರಿನಲ್ಲಿ ಒಂದು ಬೆಚ್ಚಿ ಬೀಳಿಸುವಂತಹ ಘಟನೆ ನಡೆದಿದೆ. ಪತ್ನಿಯನ್ನ ಕೊಂದು ತಾನು ನೇಣಿಗೆ ಶರಣಾಗಿರ್ತಕ್ಕಂಥ ಘಟನೆ. ಸೊ ನಾಯಿಗೆ ಹಾಕುವ ಬೆಲ್ಟ್ನಿಂದ ಹೆಂಡತಿಯ ಕತ್ತು ಹಿಸುಕಿ ಕೊಲೆ ಮಾಡಿದನು ಗಂಡ. 4 ತಿಂಗಳು ಗರ್ಭಿಣಿಯಾಗಿದ್ದರಂತೆ ಪತ್ನಿ ಸ್ವಪ್ನ. ಆಕೆಯನ್ನು ಕೊಂದು ಅದೇ ಬೆಲ್ಟ್ನಿಂದಲೇ ಪತಿ ಮನೋಜ್ ನೇಣಿಗೆ ಶರಣಾಗಿರ್ತಕ್ಕಂಥದ್ದು. ನಗರದ ಚನ್ನಮ್ಮನ ಅಚ್ಚುಕಟ್ಟು ಪ್ರದೇಶದ ಬಳಿ ನಡೆದಿರ್ತಕ್ಕಂಥ ಘಟನೆ. ಈ ಮನೋಜ್ ಏನೋ ಕಾರ್ಪೆಂಟರ್ ಆಗಿ ಕೆಲಸ ಮಾಡ್ತಾ ಇದ್ದಂತೆ. ಇವರು ಉತ್ತರ ಪ್ರದೇಶ ಮೂಲದವರು ಸ್ವಪ್ನ ಮತ್ತು ಮನೋಜ್. ಈಗ ಸ್ಥಳಕ್ಕೆ ಸಿಕೆ ಅಚ್ಚುಕಟ್ಟು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಯಾಕೆ ಏನು ಅಂತಕ್ಕಂಥದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. ಹೆಂಡತಿಯನ್ನು ಕೊಂದು ತಾನು ಆತ್ಮಹತ್ಯೆಗೆ ಶರಣಾಗಿರೋದು. ಹೆಂಡತಿಯನ್ನು ಕೊಂದಿದ್ಯಾಕೆ, ಅಥವಾ ಇದು ಜೋಡಿ ಆತ್ಮಹತ್ಯೆನ ಅಂತಂದರೆ ಹಾಗೂ ಅನ್ನಕ್ಕೆ ಆಗಲ್ಲ. ಆಕೆಯನ್ನು ಕೊಂದು ತಾನು ಆತ್ಮಹತ್ಯೆಗೆ ಶರಣಾಗಿರೋದು ಇವಂದು ಆತ್ಮಹತ್ಯೆ, ಗಂಡಂದು. ಬಟ್ ಹೆಂಡತಿಯದ್ದು ಕೊಲೆ ಅಂತ ಅನ್ನಿಸ್ಕೊಳ್ಳುತ್ತೆ. ಹೆಂಡತಿಯದ್ದು ಕೊಲೆ, ಗಂಡನ ಆತ್ಮಹತ್ಯೆ, ಆ ರೀತಿ ಆಗಿರೋದು. ಹೆಂಡತಿನ ಕೊಂದಿದ್ದಾನೆ ಇವನು. ಹಾಗಾಗಿ ಇದಕ್ಕೆ ಕಾರಣ ಏನು ಎತ್ತ ಅಂತ ನೋಡಬೇಕು. ಉತ್ತರ ಪ್ರದೇಶ ಮೂಲದ ದಂಪತಿ ಇವರು ಅಂತ ಗೊತ್ತಾಗಿದೆ. ಬೆಂಗಳೂರಿಗೆ ಬಂದಿದ್ದಾರೆ ಕೆಲಸ ಹರಿಸ್ಕೊಂಡು, ಕಾರ್ಪೆಂಟರ್ ಆಗಿ ಕೆಲಸ ಮಾಡ್ತಾ ಇದ್ದಾಯ್ತ. ಬಟ್ ಏನಾಯಿತು ಯಾಕೆ ಅನ್ನೋದ್ರ ಬಗ್ಗೆ ಮತ್ತಷ್ಟೇ ಮಾಹಿತಿಗಳು ಬರಬೇಕಿದೆ. ಚನ್ನಮ್ಮಕೆರೆ ಅಚ್ಚುಕಟ್ಟು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಇಲ್ಲಿ ನಮಗೆ ಒಬ್ಬರು ಗಂಡ ಹೆಂಡತಿ ಮಧ್ಯೆ ಜಗಳ ಆಗಿ, ಆಮೇಲೆ ಅವರು ಡೋರು ಕ್ಲೋಸ್ ಮಾಡ್ಕೊಂಡಿರ್ತಾರೆ. ಆಮೇಲೆ ಅದರ್ ಪೋರ್ಷನ್ಸ್ ಇರೋರು ಮತ್ತೆ ಓನರ್ಸ್ ನಮಗೆ ಮಾಹಿತಿ ಕೊಡ್ತಾರೆ ಸ್ಟೇಷನ್. ಸೊ ಇನ್ಸ್ಪೆಕ್ಟರ್ ಮತ್ತೆ ACP ಎಲ್ಲ ಬಂದು ಡೋರು ಓಪನ್ ಮಾಡಿಸಿ ನೋಡಿದ್ರೆ ಈಗ ಒಬ್ಬರು ಹ್ಯಾಂಗಿಂಗ್ ಮಾಡ್ಕೊಂಡಿರ್ತಾರೆ. ಹಸ್ಬೆಂಡ್ ಮನೋಜ್ ಅಂತ ಹೇಳಿ 28 years, ವೈಫ್ ಸಪ್ನಾ ಅಂತ ಹೇಳಿ ಅವರು 28 years. ಬೋತ್ ಆರ್ ಫ್ರಮ್ ಆಜಮ್ಗಢ UP ಇಂದ. ಇವರು ಕಾರ್ಪೆಂಟರ್ ಕೆಲಸ ಮಾಡ್ತಾರೆ. ಸುಮಾರು ವರ್ಷದಿಂದ ಬೆಂಗಳೂರು ಬಂದು ಸೇರ್ಕೊಂಡಿದ್ದಾರೆ. ಆಲ್ಮೋಸ್ಟ್ 19 to 20 years. ಸೊ ಏನಾದ್ರು ಗೊತ್ತಿಲ್ಲ, ಚೆನ್ನಾಗೇ ಇದ್ರು, ಜಗಳ ಏನಿಲ್ಲ. ಬೆಳಗ್ಗೆ ಚೆನ್ನಾಗಿದ್ರಂತೆ. ನಮ್ಮ ಮನೆಗೆ ಬಂದು 1.5 ವರ್ಷ ಆಯಿತು. 1 ವರ್ಷ ಅಷ್ಟೇ. ಹೌದು ಅಷ್ಟೇ. ಎಷ್ಟು ಜನ ಇದ್ರು ಸರ್ ಮನೇಲಿ? ಅವ್ರು 5 ಜನ. ಯಾರ್ಯಾರು? ಅವ್ರ ಅಪ್ಪ ಅಮ್ಮ ಸೊಸೆ, 2 ಮಕ್ಕಳು. ಅದೇ ಏನು ಮಾಡೋದು ಗೊತ್ತಿಲ್ಲ. ಚೆನ್ನಾಗಿದ್ರಂತೆ. ಅವರಮ್ಮ ಬಟ್ಟೆ ಹೋಗಿ ಮೇಲಕ್ಕೆ ಹೋಗಿದ್ದಾರೆ. ಮೇಲಕ್ಕೆ ಹೋಗಿ ಅಮ್ಮ ಬಟ್ಟೆ ಹೋಗಿ ಬರೋಷ್ಟೊತ್ತಿಗೆ ಬಾಗಿಲು ತೆಗ್ದಿಲ್ಲ, ತಟ್ಟಿದ್ರಂತೆ. ಬಾಗಿಲು ತೆಗ್ದು ಅಪ್ಪ ಕೆಲ್ಸಕ್ಕೆ ಹೋಗಿದ್ರು 9:30ಗೆ. ಏನೋ ಹುಡುಗಿನ ಕೊಲೆ ಮಾಡಿ ಒಂದು ನೇಣು ಹಾಕೊಂಡಿದ್ದಾರೆ. ಹಂಗೆ ಅನಿಸ್ತದೆ. ಯಾವ ಊರು ಕಡೆ ಸರ್? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಒಂದು ಹೆಂಡತಿಯದ್ದು ಕೊಲೆ, ಗಂಡನದ್ದು ಆತ್ಮಹತ್ಯೆ ಅಂತ ಅನ್ನಿಸ್ತಾ ಇದೆ. ಡೀಟೇಲ್ಸ್ ಏನಿದೆ? ಅರವಿಂದ್, ಇವತ್ತು ಮಧ್ಯಾಹ್ನ ಬೆಂಗಳೂರಿನ ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯ ಲಕ್ಷ್ಮಣಪ್ಪ ನಗರ ಅಂತೇಳಿ, ಆ ಲಕ್ಷ್ಮಣಪ್ಪ ನಗರದ 6ನೇ ಕ್ರಾಸ್ನ ಮನೆಯೊಂದರಲ್ಲಿ 12:30ಕ್ಕೆ ಗಂಡನೊಬ್ಬ ಹೆಂಡತಿಯನ್ನು ಮೊದಲಿಗೆ ಕೊಲೆ ಮಾಡಿದ್ದಾನೆ. ಅಂದರೆ ನಾಯಿಗೆ ಹಾಕುವಂತಹ ಆ ಬೆಲ್ಟ್ ಏನಿದೆ, ಆ ಬೆಲ್ಟ್ನಲ್ಲಿ ಆಕೆಯ ಕುತ್ತಿಗೆಯನ್ನು ಬಿಗಿದು ಕೊಲೆಯನ್ನು ಮಾಡಿದ್ದಾನೆ. ಅದಾದ ಬಳಿಕ ಆತ ಕೂಡ ಅದೇ ಒಂದು ಹಗ್ಗದಿಂದ, ಅದೇ ಒಂದು ಬೆಲ್ಟ್ನಿಂದ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ. ಇದು ಘಟನೆ, ಈ ಮನೆಯನ್ನು ನೋಡ್ತಿದ್ದೀರಿ, ಇದು ಆ ಒಂದು ಇನ್ಸಿಡೆಂಟ್ ನಡೆದಂತಹ ಮನೆ. ಇಲ್ಲಿ ಬಾಡಿಗೆಗೆ ವಾಸವಾಗಿದ್ದರು ಈ ದಂಪತಿಗಳು. ಉತ್ತರ ಪ್ರದೇಶ ಮೂಲದವರು. ಕಳೆದ 20 ವರ್ಷಗಳಿಂದ ಈ ಮನೋಜ್ ಮತ್ತು ಅವರ ಕುಟುಂಬ ಇಲ್ಲೇ ವಾಸವಾಗಿತ್ತು. ಕಳೆದ ವರ್ಷ ಮದುವೆ ಕೂಡ ಆತನಿಗಾಗಿತ್ತು. ಇನ್ನು ಆ ಕೊಲೆಯಾದಂತಹ ಸ್ವಪ್ನ, ಈತನ ಹೆಂಡತಿ 4 ತಿಂಗಳ ಗರ್ಭಿಣಿ. ಇದ್ದಕ್ಕಿದ್ದಂತೆ ಇವತ್ತು ಮಧ್ಯಾಹ್ನ 12:30 ಸುಮಾರಿಗೆ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಈ ಮನೋಜ್ ಮಾಡಿದ್ದಾನೆ. ಮನೆಯಲ್ಲಿ ಅವರ ತಾಯಿ ಮೇಲಕ್ಕೆ, ಮನೆಯ ಮೇಲ್ಮಹಡಿಗೆ ಹೋಗಿ ಬಟ್ಟೆಯನ್ನು ಒಣಗಾಕೋದಕ್ಕೆ ಅಂತೇಳಿ ಹೋಗಿದ್ರು. ಆ ಸಂದರ್ಭದಲ್ಲಿ ಏಕಾಏಕಿ ಈ ರೀತಿಯಾದಂಥ ಒಂದು ಕೃತ್ಯವನ್ನು ಮಾಡ್ಕೊಂಡಿದ್ದಾನೆ. ಅವರು ಒಂದು 1/4 ಗಂಟೆ 20 ನಿಮಿಷ ಬಂದು ಬಿಟ್ಟು ಬಾಗಿಲನ್ನು ತಡೆದಂತಹ ಸಂದರ್ಭದಲ್ಲಿ ಬಾಗಿಲು ತೆಗೆದಿಲ್ಲ. ಅದಾದ ಬಳಿಕ ಪ್ರಕರಣ ಬೆಳಕಿಗೆ ಬಂದಿದೆ. ಆದರೆ ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಹೆಂಡತಿಯನ್ನು ಕೊಂದು ತಾನು ಆತ್ಮಹತ್ಯೆಯನ್ನು ಮಾಡಿಕೊಂಡ ಅನ್ನೋದು ಗೊತ್ತಿಲ್ಲ. ಸ್ಥಳಕ್ಕೆ ಚನ್ನಮ್ಮಕೆರೆ ಅಚ್ಚುಕಟ್ಟು ಪೊಲೀಸರು ಬಂದಿರು, ಸೋಕೋ ಟೀಮು, ಅದರ ಜೊತೆಗೆ FSL ಟೀಮ್ ಬಂದು ಒಂದಷ್ಟು ಪರಿಶೀಲನೆಯನ್ನು ನಡೆಸಿ ಮೃತದೇಹಗಳನ್ನು ಇದೀಗ ಪೋಸ್ಟ್ ಮಾರ್ಟಮ್ಗಾಗಿ ರವಾನೆ ಮಾಡುವಂತಹ ಕೆಲಸವನ್ನು ಮಾಡಲಾಗಿದೆ. ಕಾರ್ಪೆಂಟರ್ ಕೆಲಸವನ್ನು ಮಾಡ್ತಿದ್ದಂತಹ ಈ ಮನೋಜ್ ವಿಶ್ವಕರ್ಮ ಇತ್ತೀಚೆಗೆ ಕಳೆದ ಒಂದು 4-5 ದಿನಗಳಿಂದ ಕೆಲಸಕ್ಕೆ
ಮಾಡೋಕ್ಕೆ ಹೋಗ್ತಿರ್ಲಿಲ್ಲ ಅನ್ನೋದು ಒಂದು ಗೊತ್ತಾಗಿದೆ. ಆದರೆ ಯಾಕೆ ಯಾವ ಕಾರಣಕ್ಕೋಸ್ಕರ ಕೊಲೆ ಮಾಡಿ ತಾನು ಆತ್ಮಹತ್ಯೆ ಮಾಡಿಕೊಂಡ ಅನ್ನೋದು ಈಗಷ್ಟೇ ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಿದೆ. ರೈಟ್, ಥ್ಯಾಂಕ್ ಯು ಮೂರ್ತಿ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.